ಯಾರು ನೋಡುವಂಗಾಗಿತ್ತು ನಿನಗ ಅವನ ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗೌಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಸೊ ಇವತ್ತು ಮುಖದ ಮೇಲೆ ಒಂದ್ ಸ್ವಲ್ಪ ಏನೋ ಒಂಥರ ಖುಷಿ ಆಯ್ತಲ್ರಿ. ಸೊ ಹಂಗಾಗಿ ಏನಪ್ಪಾ ಅಂದ್ರ ನಾವಿವತ್ತ ಸಾನ್ವಿಗ ಸ್ಕೂಲ್ ಹಾಲಿಡೇ ಸ್ಟಾರ್ಟ್ ಆಗ್ಯಾವು. ಹಂಗಾಗಿ ನಮ್ಮ ಫ್ಯಾಮಿಲಿ, ನಾನು, ಹರ್ಷು, ಸಾನ್ವಿ ಮತ್ತು ನಮ್ಮ ಮನೆಯವರು ಹಿಂಗೆ 4 ಜನ ನಾವು ಸಾಂಗ್ಲಿಗೆ ಹೊಂಟೀವಿ. ಅಂದ್ರೆ ನನ್ನ ತವ್ರ ಮನೆಗೆ ಹೊಂಟೀವಿ. 1 ಇಯರ್ ಆದ್ಮೇಲೆ ನಾನು ನನ್ನ ತವ್ರ ಮನೆಗೆ ಹೊಂಟೀನಿ. ಭಾಳ ಖುಷಿ ಆಗತ್ತತ್ರಿ. ಸೊ ಇವತ್ತು ನಮ್ದು ಏನಪ್ಪಾ ಅಂದ್ರೆ ಬಸ್ ಐತ್ರಿ. ಈವ್ನಿಂಗ್ ಟ್ರಾವೆಲ್ಸ್ VRL ಟ್ರಾವೆಲ್ಸ್ಲೆ ಹೊಂಟೀವಿ. ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಖುಷಿ ಆಗತ್ತತಿ. ಸೊ ಅದ ನಿಮ್ ಜೊತೆ ಹೊಸ ವ್ಲಾಗ್ನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಏನಪ್ಪಾ ಅಂದ್ರ ಇಲ್ಲಿಂದ ನಮ್ದು ಆಕ್ಚುಲಿ ನಮ್ದು ಒಂದು ಮಮ್ಮಿ ಪಪ್ಪಾಗ ಸರ್ಪ್ರೈಸ್ ಕೊಡೋದ್ ಪ್ಲಾನ್ ಇತ್ತು. ಬಟ್ ಆ ಸರ್ಪ್ರೈಸ್ ರಿವೀಲ್ ಆಗೈತ್ರಿ. ಸೊ ಹಂಗಾಗಿ ಸರ್ಪ್ರೈಸ್ ಅಂತ ಏನೂ ಉಳ್ದಿಲ್ಲದ. ನಮ್ಮ ಮಮ್ಮಿ ಏನೋ ಯಾವ್ದೋ ಕಾರಣಕ್ಕಾಗಿ ಹೇಳ್ಬಿಟ್ರ ಮಮ್ಮಿ ಪಪ್ಪಾಗ. ಬಟ್ ಇಟ್ಸ್ ಓಕೆ. ಹಂಗೂ ಒಂದು ಖುಷಿ, ಹಿಂಗೂ ಒಂದು ದೊಡ್ಡ ಖುಷಿನ ಅಂತ ಹೇಳ್ಬೋದ. ಸೊ ಹಂಗಾಗಿ ಸಾಂಗ್ಲಿಗೆ ಹೊಂಟೀವಿ. ಸೊ ನಮ್ಮ ಜರ್ನಿ, ಆಮೇಲೆ ನಮ್ಮ ಮಮ್ಮಿ ಪಪ್ಪನ ಮುಖದ ಮೇಲಿನ ಖುಷಿ, ಸೊ ಎಲ್ಲರೂ ನಿಮ್ ಜೊತೆನ ಹಂಚ್ಕೋತೀನಿ. ಸೊ ಈ ವ್ಲಾಗ್ನ ನೀವು ಕಡಿವರೆಗೂ ನೋಡ್ರಿ ಮತ್ತೆ ಎಂಜಾಯ್ ಮಾಡ್ರಿ ಅಂತಾನ ಹೇಳ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ಹೊಂಟ್ವಿ ಮೆಜೆಸ್ಟಿಕ್ಗೆ. VRL ಬಸ್ ಬುಕ್ ಮಾಡೀವಿ. ನೋಡ್ರಿ, ಕರೆಕ್ಟ್ 5:30 ಅಂದ್ರೆ ನಾವು ಮನೆ ಬಿಟ್ಟಿವಿ. ಬಿಕಾಸ್ ಪುಣೆ 8 ಅಂದ್ರೆ 7:45 ನಮ್ಮ ಬಸ್ ಐತಿ. ಎಷ್ಟು ಜಲ್ದಿ ಬಿಡ್ತೀವಿ ಅಷ್ಟು ಚಲೋಪ. ಯಾಕಂದ್ರೆ ಟ್ರಾಫಿಕ್ಕು ಭಾಳ ಇರ್ತೈತ್ರಿ. ಇವತ್ತ ವರ್ಕಿಂಗ್ ಡೇ ಐತಿ. ಹಂಗಾಗಿ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತೂ ಹೇಳಾಕನ ಬೇಡ. ಯಾರು ಬ್ಯಾಂಗ್ಳೂರ್ ವಿವರ್ಸ್ ಅದಾರೋ ಅವ್ರಿಗೆ ಗೊತ್ತೈತಿ. ನಮ್ಮ ಮನೆಯವ್ರಿಗೆ ಒಂದು ಖುಷಿ, ಸಾಂಗ್ಲಿಗೆ ಹೊಂಟಿವಿ ಅಂದ್ರೆ ಟ್ರಾಫಿಕ್ ಇರಂಗಿಲ್ಲ, ಆಮೇಲೆ ಆರಾಮ್ ಇರ್ತೈತಿ. ನಮ್ಮ ಬ್ಯಾಂಗ್ಳೂರ್ಗತ್ತೆ ಒಟ್ಟ ಟ್ರಾಫಿಕ್ ಇರಂಗಿಲ್ಲ. ಅದು ಒಂದು ಅವ್ರಿಗೆ ಖುಷಿ ಇರ್ತೈತಿ. ಆಮೇಲೆ ಆಕ್ಚುಲಿ ಅವ್ರಿಗೆ ಬ್ಯಾಂಗ್ಳೂರ್ಗಿಂತೂ ಸಾಂಗ್ಲಿ ಒಳಗೆ ಅಡ್ಡಾಡಕ್ ಒಂಥರ ಮಜಾ ಬರ್ತೈತಿ. ಸೊ ಹಂಗಾಗಿ ಸಾನ್ವಿ, ಹರ್ಷು ಕೂಡ ಫುಲ್ ಎಕ್ಸೈಟೆಡ್ ಅದಾರ. ಹೆಂಗಪ್ಪ ಅಂದ್ರೆ ಸಾನ್ವಿ ಕೇಳತ್ತಿದ್ದೆ ನಾನು, ನಿನಗೆ ಯಾರು ಜಾಸ್ತಿ ನೋಡುವಂಗಾಗೈತಿಪ್ಪ ಅಂದ್ರೆ ಸಾನ್ವಿ ಹೇಳ್ತಾಳ ಅವ್ವನ ಅಂದ್ರೆ ನಮ್ಮ ಮಮ್ಮಿ ನೋಡುವಂಗಾಗೈತಿ. ಆಮೇಲೆ ಹರ್ಷು ಹೇಳ್ತಾನೆ ಅಜ್ಜನ್ ನೋಡುವಂಗಾಗೈತಂತ. ಸೊ ನೋಡ್ತಾ ಹಂಗ ಎಷ್ಟು ಜಲ್ದಿನ ಕತ್ಲಾಗ್ಬಿಟ್ಟಂದ್ರೆ ಗೊತ್ತಾಗ್ಲಿಲ್ರಿ. ಅಷ್ಟು ಬೇಗನೆ ಕತ್ಲಾಗಿ ಹೋಯ್ತು. ಸಾನ್ವಿಗ ಆಮೇಲೆ ಹರ್ಷುಗ ಒಂಥರ ಎಲ್ಲಾನು ಸ್ಟೋರೀಸ್ ಇದ ಹೇಳ್ಕೋತ ಹೊಂಟಿದೆ. ಲಾಸ್ಟ್ ಇಯರ್ ಹೋಗಿದ್ದೆ, ಅವಾಗ ಸಾನು ಹರ್ಷು ತುಂಬಾ ಅಂದ್ರೆ ಸಿಕ್ಕಾಪಟ್ಟಿ ಒಂದ್ ಸ್ವಲ್ಪ ಇರಿಟೇಷನ್ ಆಗ್ಲಿ, ಕ್ರ್ಯಾಂಕಿ ಆಗಿದ್ರ. ಬಟ್ ಇವಾಗ ಒಂಥರ ನೆಮ್ಮದಿಯಾಗಿ ಆರಾಮ್ಸೆ ಟ್ರಾವೆಲ್ ಮಾಡಾಕ ಸ್ಯಾಟಿಸ್ಫ್ಯಾಕ್ಷನ್ ಐತಿ ಅವ್ರಿಗೆ. ಹಿಂಗ ಅನಿಸ್ತತಿ ನೋಡ್ರಿ. ನೋಡ್ತಾನೆ ಕತ್ಲಾಗಿ ಹೋಯ್ತು. ವಿಧಾನಸೌಧ ಇದ, ಬ್ಯಾಂಗ್ಳೂರ್ ವಿಧಾನಸೌಧ. ನಾ ಯಾವಾಗ ಈ ವಿಧಾನಸೌಧಕ್ಕೆ ಬಂದಿದ್ದೆ ಅಂದ್ರೆ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ನಂಗೆ ವಿಧಾನಸೌಧ ನೋಡಾಕಂತ, ಆಮೇಲೆ ಬ್ಯಾಂಗ್ಳೂರ್ ಸುತ್ತಾಡ್ಸಕಂತ ಕರ್ಕೊಂಡ್ ಬಂದಿದ್ರ. ಸೊ ಅವಾಗ ವಿಧಾನಸೌಧ ನಾನು ನೋಡಿದ್ದೆ. ನಾ ಅದ ಹೇಳ್ತಾ ಇದ್ದೆ, ಮೆಜೆಸ್ಟಿಕ್ ಈ ರೋಡಿಗೆ ಬಂದ ನನಗೆ 1 ವರ್ಷ ಆಯ್ತು ನೋಡ್ರಿ ಅಂತ ಹೇಳ್ಕೋತ ಹೊಂಟಿದ್ದೆ. ನಾಳೆ ಆಗ್ತದೆ, ನಾಳೆ ಮುಂಜಾನೆ ನಾಳೆ ಆಗ್ತದೆ, ಇವತ್ತಾಗಂಗಿಲ್ಲ. ಸಾಕ್ಬಿಡಿ ನಾಟಕ. ನೀ ಸಾಕ್ರಿ. ನಮ್ಮ ಬಸ್ಸಲ್ಲಿ ನಾವೇನ್ ಮಾಡ್ತಿದೀವಿ, ನಾನು ಫಸ್ಟಿಗೂ ನಾನಿಲ್ಲಿ ಮಕ್ಕೊಂಡಿದ್ದೀವಿ. ಎಲ್ಲಿ ಹೊಂಟೀವಿ ನಾವು? ನಾಳೆ ಸಾಂಗ್ಲಿಗೆ ಹೊಂಟಿದ್ದೀವಿ. ಅಲ್ಲಿ ಫಸ್ಟಿಗೂ ಮನೆಗೆ ಬಂದು ರೀಚ್ ಆಗಿದ್ವಿ. ಸೊ ಆದ್ಮೇಲೆ ನಮ್ಮ ಮಮ್ಮಿ ಪ್ರತಿ ಸಲ ನಾವು ಯಾವತ್ತೂ ಬರಲಿ ನಿವಾರಣೆ ತೆಗೆದನ ಒಳಗೆ ಕರ್ಕೊತಾಳ. ಸೊ ಹಾಗಾಗಿ ಇದ್ರ ಮುಂದೆ ಹೆಂಗೆಲ್ಲ ಐತೆ ಅಂತ ನೋಡ್ಕೋತಾ ಇದ್ವಿ. ಎಷ್ಟು ದೊಡ್ಡ ಕೇಗಿ ಲೈಟ್ ಹಚ್ಚ. ಇಲ್ಲ ದಿನ ಎಲ್ಲಿ ಹೋಗಿಲ್ಲ. ಮಮ್ಮಿ ತೆಗಿಬಡ್ಸಂಗ ಏನು ಏನ್ ಜಮಿ ಆರಾಮ?
ಹೌದಾ ಬರೋದು ಲೇಟ್ ಆಯ್ತು ಅದು ಅಜ್ಜ ಕಡೆ ಹೋಗಾವಿ ನಾವು ಒಮ್ಮೆ ಬಂದ್ ರೀಚ್ ಆದ್ಮೇಲೆ ಮಧ್ಯಾಹ್ನ ಆತ್ರಿ. ಸೊ ಮಧ್ಯಾಹ್ನ ಊಟಕ್ಕೆ ಮಮ್ಮಿ ತಾಟ್ ತಂದ್ ಕೊಡತ್ತಾಳ. ಇಷ್ಟು ಖುಷಿ ಆಗಿತ್ತಲ್ಲ ತಾಟ್ ತಂದ್ ಕೊಡುವಾಗ. ಯಪ್ಪ ದೇವ್ರಿ ಅಂದ್ರೆ ಒಂಥರ ಖುಷಿ ಆಗ್ಬಿಟ್ಟಿತ್ತ. ಪ್ರತಿ ಸಲ ನಾವ ಮಾಡ್ಕೊಂಡ್ ನಾವ ತಿನ್ನೋದು ಒಂಥರ ಬೇಜಾರಾಗ್ಬಿಟ್ಟಿರ್ತೈತಿ. ನಮ್ಮ ಮಮ್ಮಿ ಅಡ್ಗೆ ಕೈ ರುಚಿ ಕೂಡ ನೋಡಿ ಬಾ ದಿನ ಆತ. ನಮ್ಮ ಮಮ್ಮಿ ಆಗ್ಲಿ ನಮ್ ಜೇಮಿ ಅಂದ್ರೆ ನಮ್ ಕಾಕು ಇಬ್ರು ಮಂದಿ ಅಡ್ಗೆ ರುಚಿ ನೋಡಿ ಬಾ ದಿನ ಆಗಿತ್ರಿ. ಸೊ ಹಂಗಾಗಿ ಒಂಥರ ಹುಷ್ ಈ ತರ ಫೀಲಿಂಗ್ ಆಗಿತ್ತ. ಆಮೇಲೆ ನಾನು ಮಮ್ಮಿ ನಂಗೆ ತಾಟ ಹಚ್ಕೊಟ್ಟಿದ್ಲ. ನಮ್ಮ ಮನೆಯವ್ರು ಕೂಡ ಊಟ ಮಾಡಿದ್ರ. ನನಗೆ ನನ್ನ ಜೊತೆ ಮಮ್ಮಿ ಮಾತಾಡ್ಕೋತ ಹಂಗ ಊಟ ಮಾಡತ್ತಿದ್ದೆ. ಮಮ್ಮಿ ನನ್ನ ಜೊತೆ ಮಾತಾಡ್ಕೋತ ಊಟ ಮಾಡತ್ತಿದ್ದೆ. ಅದು ಒಂದು ಹೆಚ್ಚು ರುಚಿ ಹೊತ್ತದಿತ್ರಿ ಊಟ ಅಂತಾನೆ ಹೇಳ್ಬೋದ. ಸೊ ನನ್ನ ಮಕ್ಳು ಎರಡೂ ಆಟ ಆಡ್ಕೋತ ಕೂತಿದ್ವು. ಒಂಥರ ನೆಮ್ಮದಿ ಒಂಥರ ಮಸ್ತ್ ಫೀಲ್ ಆಗತ್ತಿತ್ರಿ. ಅದೇ ಫೀಲ್ ಹೇಳಕ್ಕೂ ಬರವಲ್ತ ಅಷ್ಟು ಫೀಲ್ ಆಗತ್ತಿತ್ತ. ಪ್ರತಿಯೊಂದು ಹೆಣ್ಮಕ್ಳಿಗೆ ಮಮ್ಮಿ ಕೈಯಾಗ ತಾಟ್ ಕೊಟ್ಮೇಲೆ ಏನ್ ಫೀಲ್ ಆಗ್ತದಲ್ಲ ಅದು ಎಕ್ಸ್ಪ್ಲೇನ್ ಮಾಡಕ್ಕನ ಬರಂಗಿಲ್ಲ. ಸೊ ನಿಮಗೆ ಹೆಂಗ ಅನಿಸ್ತತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವು ಈ ತರ ಎಲ್ಲ ಹೆಣ್ಮಕ್ಳು ಈ ತರ ಎಂಜಾಯ್ ಮಾಡಿರ್ತಾರೆ. ಬಟ್ ಲಿಟ್ರಲಿ ನಿಮಗೆ ಹೆಂಗ್ ಫೀಲ್ ಆಗ್ತತಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನ ಮರಿಬೇಡ್ರಿ. ಆಮೇಲೆ ಸಾನ್ವಿಗ ಹರ್ಷುಗ ನಮ್ಮ ಮಮ್ಮಿ ಪಪ್ಪ 2 ಚೇರ್ ತಗೊಂಡ್ ಬಂದಾರ. ನಮ್ಮ ಸಾನ್ವಿ ಎಲ್ಲೋ ಚೇರ್ ಮ್ಯಾಗ ಕೂತಾಳ, ಹರ್ಷು ರೆಡ್ ಚೇರ್ ಮ್ಯಾಗ ಕೂತಾನ. ಸೊ ಫ್ರೆಂಡ್ಸ್ ಫೈನಲಿ ತವ್ರ ಮನಿಗೆ ಬಂದೆ. ಇದ ನೋಡ್ರಿ ನಮ್ಮ ಮನಿ. ಸೊ ನಮ್ಮ ಮನಿ ಇದು ಡುಪ್ಲೆಕ್ಸ್ ಐತಿ. ನಾನು ಇವಾಗ ಹಾಲ್ ಒಳಗೆ ಕುತ್ಕೊಂಡು ಮಾತಾಡ್ತೀನಿ. ಎಲ್ಲರೂ ಮ್ಯಾಗ್ ಮಕ್ಕೊಂಡಾರ. ಸೊ ನನ್ನ ತವ್ರ ಮನಿ ಹೋಮ್ ಟೂರ್ ಕೂಡ ನಿಮ್ಮ ಜೊತೆ ಈ ಸಲ ಶೇರ್ ಮಾಡ್ಕೊಳಕದೀನಿ. ಭಾಳ ಖುಷಿ ಆಗತ್ತೈತ್ರಿ. ಮಾರ್ನಿಂಗ್ ನಾವು 9:30ಗೆ ಬಂದು ರೀಚ್ ಆಗಿದ್ವಿ. ನೈಟ್ ಬೆಂಗಳೂರು ಒಳಗೆ 7:45 ಕುತ್ಕೊಂಡಿದ್ವಿ. ಇಲ್ಲೇ ಸಾಂಗ್ಲಿಗೆ ಬಂದು 9:30ಗೆ ನಾವು ಮನೆಗೆ ಬಂದು ರೀಚ್ ಆಗಿದ್ವಿ. ನನ್ನ ತಮ್ಮ ಬಂದಿದ್ರಿ ಬಸ್ ಸ್ಟಾಪಿಗೆ ಕರ್ಯಾಕ. ಆಮೇಲೆ ಭಾಳ ಸಿಕ್ಕಾಪಟ್ಟಿ ಖುಷಿ ಆಗೈತಿ. 1 ಇಯರ್ ಆದ್ಮೇಲೆ ಬಂದೀನಿ. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ತವ್ರ ಮನಿ ಅಂದ್ರೆ ಎಲ್ಲಿ ಹೋದ್ರೂ ಇದೊಂದು ಖುಷಿ ಸಿಗಂಗಿಲ್ಲ. ಸೊ ನನಗೆ ಕೂಡ ಹಂಗನ ಆಗೈತಿ. ಬಂದ್ಮೇಲೆ ಮಮ್ಮಿ ಜೊತೆ ಅದು ಫುಲ್ ಮನೆಯವ್ರ ಜೊತೆ ಎಲ್ಲರ ಜೊತೆ ಮಸ್ತ್ ಮಜಾ ಮಾಡಿದ್ವಿ. ಹರ್ಷು ಸಾನ್ವಿ ಕೂಡ ಫುಲ್ ಮಜಾ ಮಾಡಿ ಈಗ ಮಕ್ಕೊಂಡಾರ. ಆಮೇಲೆ 1 ಇಯರ್ ಆದಮೇಲೆ ನಮ್ಮ ಮಮ್ಮಿದ ಅಡ್ಗೆ ಕೈ ರುಚಿನ ಫುಲ್ ತಿಂದೆ. ಬಿಕಾಸ್ ಭಾಳ ದಿನ ಆಗಿತ್ರಿ ಮಮ್ಮಿದ ಕೈ ರುಚಿ ತಿಂದ. ಹಾಗಾಗಿ ಮಮ್ಮಿ ಮಾಡಿದ ಅಡ್ಗೆ ಕೂಡ ಮಸ್ತ್ ಎಂಜಾಯ್ ಮಾಡಿದೆ. ಇವಾಗ ನಿದ್ದೆ ಬರತೈತಿ ಬಿಕಾಸ್ ಟ್ರಾವೆಲ್ ಜರ್ನಿ. ಸೊ ಹಾಗಾಗಿ ಭಾಳ ಸಿಕ್ಕಾಪಟ್ಟಿ ಒಂದು ಸ್ವಲ್ಪ ಸುಸ್ತು ಈ ಥರ ಫೀಲ್ ಆಗತೈತಿ. ಹಾಗಾಗಿ ನಿಮ್ಮ ಜೊತೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಆಮೇಲೆ ಮಕ್ಕೊಂಡನು ಅಂತ ಅಂದ್ಕೊಂಡಿನಿ. ಸೊ ಇವಾಗ ಮಸ್ತ್ ಊಟ ಮಾಡೀವಿ, ಮಸ್ತ್ ಒಂದು ಸ್ವಲ್ಪ ನಿದ್ದೆ ಮಾಡಿ ಮತ್ತು ನಾನು ನಿಮಗೆ ಈವ್ನಿಂಗ್ನಲ್ಲಿ ಸಿಗ್ತೀನಿ. ಸೊ ಭಾಳ ಅಂದರೆ ಭಾಳ ಖುಷಿ ಆಗೈತ್ರಿ. ಸೊ ಇದ್ರ ಮುಂದೆ ಎಲ್ಲನೂ ನನ್ನ ತವ್ರ ಮನಿ ವ್ಲಾಗ್ಸ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಮತ್ತೆ ಸಿಗ್ತೀನಿ ಈವ್ನಿಂಗ್ನಲ್ಲಿ. ಏನ್ ಹಾಡಿದೆ ನನಗೆ ಹಣ್ಣು ನಾರ್ಮಲ್ ಅನ್ನ ಅಲ್ಲಿ ತಗೋಬೇಡ. ನಾರ್ಮಲ್ ಅನ್ನ ನಮ್ಗೆ ಅರ್ಥ ಗೊತ್ತಲ್ಲ. ಅವಾಗ ಈ ಚಿಟ್ಟಿ ಚಿಲ್ಕಮ್ಮ ಹಾಡುವ ಹಿಂದಿಂದ ಮುಂದೆ ನೈಟ್ ಎಲ್ಲಾರ್ದು ಊಟ ಮುಗಿಸಿ ನಮ್ಮ ಪಪ್ಪ ಶಾಪ್ದಿಂದ ಬಂದ್ರು. ನಮ್ದು ಕಿರಾಣ ಮರ್ಚೆಂಟ್ ಸ್ವಂತ ಶಾಪ್ ಐತ್ರಿ. ಸೊ ಹಂಗಾಗಿ ಪಪ್ಪ ನೈಟೇ ಬರ್ತಾರೆ ಮಾರ್ನಿಂಗ್ ಹೋದ್ಮೇಲೆ. ಹಾಗಾಗಿ ಮಮ್ಮಿ ಪಪ್ಪ ಆಮೇಲೆ ಎಲ್ಲರೂ ಫ್ಯಾಮಿಲಿ ಜೊತೆ ನಮ್ಮ ಸಾನ್ವಿನ್ ಡ್ಯಾನ್ಸ್ ನೋಡ್ಕೋತಾ ಎಲ್ಲರೂ ಎಂಜಾಯ್ ಮಾಡತ್ತಿದ್ರ. ಬಿಕಾಸ್ ಅವ್ರು ಕೂಡ ಮೊಮ್ಮಕ್ಕಳನ್ನ ಫಸ್ಟ್ ಟೈಮ್ 1 ಇಯರ್ ಆದ್ಮೇಲೆ ನೋಡಿದ್ರೆ ನಡು ಬಂದು ಹೋಗಿದ್ರೆ. ಬಟ್ ಅವ್ರ ಮನೆಗೆ ಬಂದ್ಮೇಲೆ ಅದೊಂದು ಖುಷಿ ಬೇರೆ ಇರ್ತದ್ರಲ್ಲ. ಸೊ ಹಾಗಾಗಿ ಒಂಥರ ಎಲ್ಲರೂ ಎಂಜಾಯ್ ಮಾಡ್ಕೋತಾ ಕೂತಿದ್ರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್.